ಅಪ್ಪಾ ಎಷ್ಟು ಶೆಕೆ ಇವತ್ತು. ಫೈನಲಿ ರೀಚ್ ಆದೆ ಆಫೀಸ್ಗೆ. ಮೈ ಗಾಡ್. ಕಣ್ಣು. ಫೈನಲಿ ದೇವ್ರೆ ಇವತ್ತು ಹೆಂಗಾದ್ರು ಮಾಡಿ ನಂಗೆ ಶಾರ್ಟ್ ಮೂವಿಗೆ ಯಾವ್ದಾದ್ರು ಕತೆ ಹುಡುಕಿ ಕೊಡಪ್ಪ ದೇವ್ರೆ. ಒಂದು ಕತೆ ಗೊತ್ತಾಗ್ತಿಲ್ಲ, ಯಾವ ಕತೆ ಮೇಲೆ ಶಾರ್ಟ್ ಮೂವಿ ಮಾಡ್ಲಿ ನಾನು. ಇವತ್ತು ಎಷ್ಟ್ ದಿನ ಆಯ್ತು ಶಾರ್ಟ್ ಮೂವಿ ಮಾಡೋಣ ಅನ್ಕೊಂಡಿದ್ದೀನಿ. ಯೂಟ್ಯೂಬ್ ಚಾನಲ್ ತೆಗ್ದಿದ್ದೀನಿ, ಬಟ್ ಕತೆನೇ ಗೊತ್ತಾಗ್ತಿಲ್ಲ ಯಾವ ಕತೆ ಮೇಲೆ ಮಾಡ್ಲಿ ಅಂತ. ದೇವ್ರೆ ಇವತ್ ಯಾವ್ದಾದ್ರು ಒಬ್ರು ಡೈರೆಕ್ಟರ್ ಬಂದು ಚೆನ್ನಾಗಿರೋ ಕತೆ ಹೇಳ್ಬೇಕು ಸಾಕಪ್ಪ. ದೇವ್ರೆ ಇವತ್ತು ಹೆಂಗಾದ್ರು ಮಾಡಿ ನನ್ ಶಾರ್ಟ್ ಮೂವಿಗೆ ಒಂದು ಕತೆ ಸಿಕ್ಕಿದ್ರೆ ಸಾಕು. ಎಷ್ಟ್ ದಿನ ಆಯ್ತು ಶಾರ್ಟ್ ಮೂವಿಗೆ ಕತೆ ಹುಡುಕ್ತಾ ಇದ್ದೀನಿ, ಒಂದು ಕತೆ ಸಿಗ್ತಾ ಇಲ್ಲ. ಯಾಕೋ ಕಾಲ್ ಬರ್ತಾ ಇದಲ್ಲ. ಹಲೋ. ಹಲೋ ಸರ್ ಹೇಳಿ. ನಾನೇ ನೇಹಾ ಬಸವರಾಜು. ಸರ್ ನಂದು ಯೂಟ್ಯೂಬ್ ಚಾನಲ್ ಇದೆ. ಓ ಕತೆ ಇದೆಯಾ ನಿಮ್ಮ ಹತ್ರ? ಯಾವ ಕತೆ ಸರ್? ಬಂದೇ ಹೇಳ್ತೀರಾ? ಆಯ್ತು ಸರ್ ಬೇಗ ಬನ್ನಿ. ಇಲ್ಲೇ ಸೆಕೆಂಡ್ ಕ್ಲಾಸಲ್ಲೇ ಬಂದ್ಬಿಡಿ. ಓಕೆ ಎಷ್ಟೊತ್ತಾಗುತ್ತೆ ಬರೋಕ್ಕೆ? ಸರಿ ಸರ್ ಆಯ್ತು ಬನ್ನಿ. ಬನ್ನಿ ಹೇಳ್ತೀನಿ. ಹಲೋ ಅಪ್ಪ, ಇವತ್ತು ಏನಾಯ್ತು ಗೊತ್ತಾ, ಒಬ್ರು ಡೈರೆಕ್ಟರ್ ಕಾಲ್ ಮಾಡಿದ್ದಾರೆ ಇವಾಗ ಜಸ್ಟು. ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿದ್ದೀರಾ ನೀವು? ಬೇಗ ಬಂದ್ಬಿಡಿ ಆಫೀಸ್ಗೆ. ಹೌದು ಕತೆ ಇದೆ ಅಂತೆ ಅವ್ರ ಹತ್ರ. ನೀವು ಎಲ್ಲಾದ್ರೂ ಇರಿ, ಬೇಗ 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 ಆಫೀಸಿಗೆ ಬಂದ್ಬಿಡಿ. ಯಾಕೋ ಮಾತಾಡಿದ್ರೆ ತುಂಬಾ ಚೆನ್ನಾಗಿದ್ದಾರೆ ಅನಿಸ್ತಾ ಇದೆ. ಹೌದಾ ಸರಿ ಬೇಗ ಬನ್ನಿ ಅಪ್ಪ. ಓಕೆ. ಅಪ್ಪ ಫೈನಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಕತೆ ಇವತ್ತು ಸಿಕ್ತು. ಅಯ್ಯೋ ಇದೆಯಾ ಗೊತ್ತಾದ್ರೆ ಏನೋ ಮುಗಿಸ್ಕೋಬೇಕೋ ಏನೋ. ಹಿಂಗೆ ಹೋಗಲ್ಲ, ಹಿಂಗೆ ಹೋಗೋಣ. ಎಲ್ಲಮ್ಮ ಏನ್ ಮಾಡೋದಮ್ಮ? ಅಯ್ಯೋ ಅಲ್ಲಿ ಟೌನ್ ಹತ್ರ ಬರ್ಬೇಕಾದ್ರೆ ಯಾವ್ದೋ ಪ್ರತಿಭಟನೆ ನಡೀತಾ ಇತ್ತಾ, ಅದೇ ಕಮಲ್ ಹಾಸನ್ ಅದ್ಯಾವುದೋ ಏನೋ ಮಾತಾಡ್ಬಿಟ್ಟಂತಲ್ಲಮ್ಮ. ಐತಲ್ಲ ನೋಡಿ. ಇದು ಏನಾಯ್ತು ಗೊತ್ತಾ, ಯಾವನ್ನ ಬಂದು ಗಾಡಿಯನ್ನು ಒಂದು ಸ್ಕೂಟ್ರ್ ಹೊರಗಿತ್ತು. ಅದು ಬೇರೆ 1947 ಸ್ಕೂಟ್ರ್ ಬೇರೆ. ಅದು ತೆಗಿಲ್ಲ ಇದು, ಏನೂ ಆಗಿಲ್ಲ. ಆಮೇಲೆ ಈ ಕನ್ನಡ ಸಿಂಗಪುರಿಂದ ನಿನ್ನ ತಮ್ಮ ಕೊಡ್ಸಿದ್ದು ನೋಡಿ ಹೆಂಗಾಗ್ಬಿಟ್ಟಿದ್ದು. ಹೌದಾ? ಓಕೆ ಓಕೆ ಉಟ್ಕೋತೀನಿ. ಆಮೇಲೆ ಕಾಫಿ ಗೀಫಿ ಏನು ಇಲ್ವೇನಮ್ಮ? ತರ್ಸಮ್ಮ ತರ್ಸಮ್ಮ ಇರಲಿ ಅವಲ್ಲಿ. ಓ ಸ್ಕೂಟ್ರು. ಈ ಹ್ಯಾಂಗಲ್ ಚೆನ್ನಾಗಿದೆ. ಏನ್ ಮರ ಕೆಳಗಡೆ ತೆಗಿತಾ ಇದ್ರೆ ಅದ್ಭುತವಾಗಿ ಬರ್ಬೇಕು. ಓಹೋ ನಾನು ಹುಡುಕ್ತಾರ ಅಡ್ರೆಸ್ ಸಿಕ್ಬಿಡ್ತಪ್ಪ. ಓಹೋ ಇದೇ ಸರಿ. ಕೇಳೇ ಬಿಡೋದೆ. ಈ ಹ್ಯಾಂಗಲ್ ಬಂದ್ರೆ ಹಿಂಗಿರ್ತದೆ. ಈ ಹ್ಯಾಂಗಲ್ ಈ ಹ್ಯಾಂಗಲ್ ಸಿಕ್ಕೇ ಬಿಡ್ತು. ಹಲೋ ಎಕ್ಸ್ಕ್ಯೂಸ್ ಮೀ. ಆಫೀಸು ತುಂಬಾ ಚೆನ್ನಾಗಿದೆಯಪ್ಪ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನೇಹಾ ಬಸವರಾಜ್ ಯಾರು? ನೀವೇನಾ? ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ ಮೇಡಮ್ ಅವರೇ, ನಿಮ್ಮ ನೋಡಿ ವಾಹ ಎಷ್ಟು ಸಂತೋಷ ಆಯಿತು. ನಮಸ್ಕಾರ ಮೇಡಮ್ ಅವರೇ, ನಿಮ್ಮನ್ನೇ ಹುಡುಕೊಂಬಂದೆ.
ಮೇಡಮರೇ ಏನು ಮೇಡಮ್ ನಿಮ್ಮದು ಹಾಂ ನಿಮ್ದು ಯೂಟ್ಯೂಬ್ ಚಾನಲ್ಲು ಎಂಥ ಅದ್ಭುತ ಮೇಡಮ್ ಅವರೇ ಹಾಂ ಎಷ್ಟು ವ್ಯೂಸು ಎಷ್ಟು ಲೈಕ್ಸು ಎಷ್ಟು ಕಮೆಂಟ್ಸು ನಿಮ್ಮನ್ನು ಹುಡ್ಕೊಂಡು ಬರಬೇಕು ಅಂದರೆ ನಾನು ಪುಣ್ಯ ಮಾಡಿರ್ಬೇಕು ಮೇಡಮ್ ಅವರೇ, ನಾನು ಪುಣ್ಯ ಮಾಡಿರ್ಬೇಕು ನೋಡಿ. ಮೇಡಮ್ ಅವರೇ ನಿಮ್ಮ ಹುಡುಕೊಂಬಂದಿದ್ದು ಏನಕ್ಕೆ ಅಂತ ಗೊತ್ತಾ? ನೋಡಿ ನನ್ನ ಹತ್ರ ಒಂದು ಕತೆ ಇದೆ, ಆ ಕತೆ ಮಾಡಬೇಕು ಅಂತ ನಿಮ್ಮನ್ನು ಹುಡ್ಕೊಂಬಂದಿದ್ದೀನಿ. ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ವಿಡಿಯೋಸ್ ನೋಡಿ 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 ನನಗೆ ಎಂಥ ಅದ್ಭುತವಾಗಿ ಮಾಡಿದ್ದೀನಿ ಮೇಡಮ್ ಅವರೇ. ನಿಮ್ಮ ಕೈಯಿಂದನೇ ಮಾಡಿಸ್ಬೇಕು ಅಂತಾನೆ ನಾನು ಇವತ್ತು ಇಲ್ಲಿ ಹುಡ್ಕೊಂಬಂದಿದ್ದು ಮೇಡಮ್ ಅವರೇ. ಏನಮ್ಮ ಇಷ್ಟೊಂದು ಉಳಿತಾವೆ? ಏನು ಸರ್ ನಿಮ್ಮ ಹೆಸರು? ಹಾಂ ಯಜಮಾನ್ರೆ ಯಾರಂತ ಗೊತ್ತಾಗ್ಲಿಲ್ಲ. ಓ ತಂದೆಯವರು. ಓ ನಮಸ್ಕಾರ. ಸರಿ ಸರಿ ಸರಿ, ಹಂಗಾದ್ರೆ ನೀವು ಪ್ರೊಡ್ಯೂಸರ್ ಅಂತ ಅರ್ಥ ಆಯ್ತು. ಹಾ ಮೇಡಮ್ ಅವರೇ ನನ್ನ ಹತ್ರ ಒಂದು ಕತೆ ಇದೆ, ಆ ಕತೆನ ಮಾಡಬೇಕು. ಆ ಕತೆ ನಾನು ನಿಮ್ಗೆ ಹೇಳ್ತೀನಿ ಇವಾಗ. ನಿಮ್ಗೆ ಇಷ್ಟ ಆದರೆ ಮಾಡಿ, ಇಲ್ಲಾಂದ್ರೆ ಕತೆನ ಚೇಂಜ್ ಮಾಡ್ಬಿಡಿ ಮೇಡಮ್ ಅವರೇ. ಬೇಕಾದ್ರೆ ನಿಮ್ದು ಯಾವ್ದು ಕತೆ ಇದ್ರೆ ಆ ಕತೆನೇ ಮಾಡ್ಬಿಡೋಣ. ಒಟ್ಟಿನಲ್ಲಿ ನಾನು ನಿಮ್ಮ ಕಡೆಯಿಂದನೇ ಆ ಕತೆ ಮಾಡಿಸ್ಬೇಕು ಅಂತ ನಾನು ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಇವತ್ತು ಬೆಳಗ್ಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 101 ತೆಂಗಿನಕಾಯಿ ಹೊಡೆದ್ಬಿಟ್ಟು ಬಂದಿದ್ದೀನಿ ಮೇಡಮ್ ಅವರೇ. 101 ತೆಂಗಿನಕಾಯಿ ಹೊಡೆದ್ಬಿಟ್ಟು ಬಂದಿದ್ದೀನಿ. ಯಾಕೆಂದ್ರೆ ನಿಮ್ಮ ವಿಡಿಯೋಸ್ ನೋಡಿ, ಏನ್ ಮೇಡಮ್ ಅದು, ಆ ಗೋಕರ್ಣದಲ್ಲಿ ಮಾಡಿರೋ ವಿಡಿಯೋ, ಆ ಸಿದ್ಧಲಿಂಗೇಶ್ವರ ಸ್ವಾಮಿ ಮಾಡಿರೋ ವಿಡಿಯೋ, ಆ ತುಮಕೂರಲ್ಲಿ ಮಾಡಿರೋ ವಿಡಿಯೋ, ಆಮೇಲೆ ಯಾವುದೋ ಗೋಲ್ಡನ್ ಟೆಂಪಲ್ಗೆಲ್ಲ ಹೋಗಿದ್ದಿಲ್ಲ ಮೇಡಮ್ ಅವರೇ. ಅಪ್ಪಾ ಎಲ್ಲಿದ್ದೀರಾ ಮೇಡಮ್ ಅವರೇ ನೀವು, ಹೇಗಿದ್ದೀರಾ ಮೇಡಮ್ ಅವರೇ ನೀವು? ಹಾ ನಮಸ್ಕಾರ ಮೇಡಮ್, ನಮಸ್ಕಾರ ನಮಸ್ಕಾರ. ನಿಮ್ಮ ನೋಡ್ಬಿಟ್ಟು ನಮ್ಮ ದುರ್ಗಾ ಪರಮೇಶ್ವರಿನೇ ನೋಡ್ದಂಗಾಯ್ತು. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಮೇಡಮ್ ನೀವು. A few moments later. ಸರ್ ಏನಾದರೂ ಟೀ ಕುಡಿತೀರಾ? ಹೌದಮ್ಮ, ಆಗಲೇ ಹೇಳ್ದಲ್ಲ ಟೀ ತರಿಸ್ತಿದ್ದೆ. ಸರ್ ಟೀ ಕುಡಿತೀರಾ? ಅಪ್ಪ ಟೀ ಆರ್ಡರ್ ಮಾಡಿದ್ವಲ್ಲ, ಎಲ್ಲೋ ಇತ್ತು ಇನ್ನು. ನೀನಲ್ವ ಮಾಡೋದು ನೋಡೋದು. ಒಂದ್ಸರಿ ನನ್ನ ಮೊಬೈಲಲ್ಲಿ ಕಾಲ್ ಮಾಡಿ ಕರಿತೀನಿ. some masala chai, see garam chai. Sir, ತಗೊಳ್ಳಿ see masala chai. ಇವ್ರು ಅಣ್ಣವರು ಇಷ್ಟು ಚೆನ್ನಾಗಿ ಟೀ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಯಾರು ಇಷ್ಟು ಚೆನ್ನಾಗಿ ಟೀ ಮಾಡಲ್ಲ ಸರ್, ಅಷ್ಟು ಚೆನ್ನಾಗಿ ಮಾಡ್ತಾರೆ. ನೀವು ಕುಡಿದ್ರೆ ಮತ್ತೆ ಕೇಳ್ತೀರಾ. 10 ವರ್ಷದ ಅನುಭವ. ಅಣ್ಣ ಚಾ ಸರ್. ಥ್ಯಾಂಕ್ ಯು ಅಣ್ಣ. ತಾಜ್ ಹೋಲಿ ಸ್ವರ್ಗನಲ್ಲಿ ಬಂದ್ಬಿಟ್ಟಿದೆ ಸರ್. ಸರ್ ಇದ್ರಲ್ಲಿ ಎಷ್ಟು ಮಸಾಲೆ ಹಾಕಿ ಟೀ ಮಾಡಿದಾರಲ್ಲ, ನಮ್ಮ ಕಥೆಯಲ್ಲೂ ಅಷ್ಟು ಮಸಾಲೆ ಹಾಕ್ಬಿಡಿ ಸರ್. ಏನಂದ್ರಿ? ಮಸಾಲೆ ಎಷ್ಟು ಚೆನ್ನಾಗಿ ಹಾಕಿದಾರಲ್ಲ, ನಮ್ಮ ಸ್ಟೋರಿಯಲ್ಲೂ ಅದೇ ತರ ಸ್ವಲ್ಪ ಮಸಾಲೆ ಇದ್ರೆ. ಮೇಡಮ್ ಅದು ಏನು ಹೇಳ್ತೀರಾ, ನೀವೇ ಅದೆಲ್ಲ ಮಾಡ್ಬೇಕು ಮೇಡಮ್. ಖಂಡಿತ ಮಾಡ್ತೀವಿ ಸರ್. ನಾನು ನಿಮ್ಮನ್ನು ಹುಡುಕೊಂಬಂದಿದ್ದೇನೆ ಕೇಳಿ, ಏನಕ್ಕೆ? ನಿಮ್ಮ ಕಡೆಯಿಂದನೇ ಮಾಡಿಸ್ಬೇಕು ಅಂತ. ಹೌದಾ? ಅಪ್ಪ ಏನಂತೀರಾ? ಒಳ್ಳೆ ಅಣ್ಣವ್ರ ತರ ಮಾತಾಡ್ತಾರೆ. ನಿಮ್ಮ ತಂದೆಯವರಿದ್ದಾರೆ, ದೇವ್ರ ಥರ ಸಿಕ್ಕಿದ್ದಾರೆ, ನೀವು ದೇವ್ರ ಥರ ಇದ್ದೀರಾ. ನನ್ನನ್ನು ಬದುಕಿಸ್ಬಿಡಿ, ನನಗೊಂದು ಒಳ್ಳೆ ಕತೆ ಮಾಡಿಕೊಟ್ಬಿಡಿ. ಅದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಸರ್ ಕತೆ ನಾವೇ ಅವರೇ ತಗೊಂಡು ಬಂದಿದ್ದಾರಲ್ಲ. ಹೌದು, ನನ್ನ ಕತೆನೇ ನೀವು ಮಾಡ್ಬೇಕು ಇವಾಗ. ಸರ್ ನಿಮ್ಮ ಕತೆ ಯಾವುದು? ಯಾವ ಟಾಪಿಕ್ ಮೇಲೆ ನಿಮ್ಮ ಕತೆ ಇದೆ ಹೇಳಿ. ನನ್ನ ಕತೆ ಯಾವುದು ಅಂತಂದ್ರೆ, ಒಂದು ಹುಡುಗ ಒಂದು ಹುಡುಗಿ. ಸರ್ ಹುಡುಗಿ ನಮ್ ನೋಡಿ ನೋಡಿ ತಲೆನೋವು ಬಂದ್ಬಿಡುತ್ತೆ ಸರ್. ಪೂರ್ತಿ ಕೇಳಿ ಆಮೇಲೆ ಹೇಳಿ ಸರ್. ಟಾಪಿಕ್ ಬೇಡ ಸರ್, ಹುಡುಗಿ ಬೇಡ, ಕತೆ ಹುಡುಗಿ ಬೇಡ ಸರ್. ಅಪ್ಪ ನಾನೆಲ್ಲ ಆ ಥರ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಅನ್ಸುತ್ತಾ? ಮತ್ತೆ ಇನ್ಯಾವ ಕತೆ ಡಿಫ್ರೆಂಟ್ ಕಾದಂಬರಿ ಆಧಾರಿತ ತಾರಸು ಆ ಥರ ಕಾದಂಬರಿ ಆಗಿನ ಕಾಲಕ್ಕೆ ಹೋಗಿ ಸರ್, ಈಗಿನ ಕಾಲಕ್ಕೆ ಹೇಳಿ ಸರ್. ಈಗಿನ ಕಾಲಕ್ಕೆ ಏನಾದರೂ ಇರಿ ಸ್ವಲ್ಪ ನಾನು ಯೋಚನೆ ಮಾಡ್ತೀನಿ. ಯುದ್ಧದ ಬಗ್ಗೆ ಈಗ ತಾನೇ ಇಂಡಿಯಾ ಪಾಕಿಸ್ತಾನ ಈ ಟ್ರೆಂಡಿಂಗ್ ಯುಗದಲ್ಲಿ ಯಾರು ದೇಶ ಹತ್ಕೊಂಡು ಉರಿತಾ ಇದೆ, ತಿರ್ಗಾ ಮುತ್ಕೊಂಡು ಹತ್ತು ಉರಿ ತರ ಮಾಡ್ತೀವಿ. ಯುದ್ಧ ಅಂತೀರಾ? ನಮ್ಗೆ ಏನ್ ಗೊತ್ತಾ ಸರ್, ಒಂಥರ ಕಾಮಿಡಿ ತರ ಇರ್ಬೇಕು, ಒಂಥರ ಟ್ರಾಜಿಕ್ ತರ ಇರ್ಬೇಕು, ಮತ್ತೆ ಫೀಲಿಂಗ್ಸ್ ಇರ್ಬೇಕು ಸರ್. ಓ ಎಲ್ಲ ಇರಬೇಕು, ನವರಸಗಳು ಇರಬೇಕು. ನವರಸಗಳೆಲ್ಲ ಇರಬೇಕು. ಯಾವುದೋ ದೊಡ್ಡದೇ ಮಾಡಿ ಈಗ ಮೇಡಮ್ ಅವರೇ ಒಂದು ಕೆಲಸ ಮಾಡೋಣ ಸರ್. ನಾನು ಚೆನ್ನಾಗಿ ಕಾಣಿಸ್ಬೇಕು ಅದರಲ್ಲಿ. ಮೇಡಮ್ ನೀವೇ ಹೀರೋಯಿನ್ ತಾನೆ, ಅದಕ್ಕೆ ತಾನೇ ನಿಮ್ಗೆ ಹುಡ್ಕೊಂಬಂದಿದ್ದು. ನನ್ನ ಯೂಟ್ಯೂಬ್ ನೋಡ್ಬಿಟ್ಟು ನನ್ನ ಸಿನಿಮಾ ಹೀರೋಯಿನ್ ಆಗ್ಬೇಕು ಅಂತಾನೆ ಬಂದಿದ್ದ ನಾನು ಇಲ್ಲಿಗೆ. ಈಗ ಒಂದು ಕತೆ ಮಾಡೋಣ ಸರ್. ನನ್ನ ಹತ್ರ ಕತೆ ಇಲ್ಲ ಅನ್ಕೊಡಿ, ನೀವೇ ಯಾವಾಗ ಒಂದು ಹೊಸ ಕತೆ ತಗೊಂಡು ಬಂದ್ಬಿಡಿ, ಮಾಡ್ಬಿಡೋಣ. ಅದೇ ಕತೆ ಯಾವ್ದು ಬೇಕು ಅಂತ ನೀವು ಡಿಸೈಡ್ ಮಾಡ್ಬೇಕಲ್ವಾ? ನನ್ನ ಮಗಳು ನಿಮ್ಮ ಮಗಳವ್ರು ಹೇಳಿದಿಲ್ಲ, ಈಗ
ಮೇಡಮ್ ನೀವು ಯಾವುದಾದ್ರು ಕತೆ ಒಟ್ಟಿನಲ್ಲಿ ಕತೆ ಮಾತ್ರ ತುಂಬ ಚೆನ್ನಾಗಿರ್ಬೇಕು. ನಿಮ್ಮ ಯೂಟ್ಯೂಬ್ ಹೆಂಗೆ ಚೆನ್ನಾಗಿ ಪಬ್ಲಿಸಿಟಿ ಆಗಿದೆಯೋ ಅದೇ ರೀತಿ ನನ್ನ ಸಿನಿಮಾ ಪಬ್ಲಿಸಿಟಿ ಆಗುತ್ತೆ. ಇವಾಗ ಡಿಸ್ಕಸ್ ಮಾಡೋಣ ಯಾವ ಟಾಪಿಕ್ ಮೇಲೆ ಮಾಡಬೇಕು ಅಂತ. ಏನಪ್ಪ ಇಷ್ಟೊಂದು ಸೆಕೆ ಈ ಯಾವುದೋ ಡಬ್ಬ ಆಫೀಸು ನಮ್ಮ ಈ ಫ್ಯಾನಿಂದ ಗಾಳಿ ಬರುತ್ತಾ ಯಾವುದು ಉಷಾ ಫ್ಯಾನ ಏನಿದು ಏನಮ್ಮ ಗಾಳಿನೇ ಬರ್ತಾ ಇಲ್ಲ ಇದು ಬ್ಯಾಟ್ರಿ ಆಪ್ರೇಟೆಡ್ ಇದು ಅಬ್ಬಬ್ಬಾ ಅಬ್ಬಬ್ಬಾ ಯಾವುದೋ 5 ಸ್ಟಾರ್ ಹೋಟ್ಲಲ್ಲಿ AC ರೂಮಲ್ಲಿರೋ ಅನುಭವ ಅನುಭವ ಸೂಪರ್ ಅಬ್ಬಬ್ಬಾ ಸೂಪರ್ ಸೂಪರ್ ಯಾವುದು ಹೌದು ಡೈರೆಕ್ಟರ್ ಸ್ಟೋರಿ ಹೇಳಕ್ ಬಂದಿದ್ದಾರೆ, ನೀವು ನೋಡಿದ್ರೆ ಫ್ಯಾನ್. ಹೇಳಿ ಸರ್. 1947 ಕತೆ ಬೇಡ ಸರ್, ಈಗಿನ ಟ್ರೆಂಡಲ್ಲಿ ಕತೆ ಬೇಕು. ಮೇಡಮ್ ಅವ್ರು ಮಾಡ್ತಿದಾರಲ್ಲ, ಮೇಡಮ್ ಅವ್ರು ಯೂಟ್ಯೂಬ್ ಅಲ್ಲಿ ಮಾಡ್ತಿದಾರಲ್ಲ ಹೊಸ ಹೊಸ ಕತೆಗಳು, ಆ ಟಾಪಿಕ್ ಇಟ್ಕೊಂಡು ಮಾಡ್ಬೇಕು ಸರ್. ಅಪ್ಪ ನಾನು ಇಷ್ಟು ದಿವಸ ಬ್ಲಾಗ್ಸ್ ಮಾಡಿ ನನಗೂ ಸಾಕಾಗ್ಬಿಟ್ಟಿದೆ, ಇವಾಗ ಶಾರ್ಟ್ ಮೂವಿನ ಮಾಡಬೇಕು ನಾನು. ನಿಮ್ಮ ತಂದೆಯವರು ತುಂಬ ಹಳೆ ಕಾಲದವರು, ಅವ್ರಿಗೆ ಗೊತ್ತಾಗಲ್ಲ. ಈಗ ನೀವು ಹೇಳಿದ್ರಲ್ಲ ಅದೇ ಕಥೆನೇ ಮಾಡ್ತೀನಿ. ನೀವು ಯಾವ ಕತೆ ಮಾಡಿದ್ರು ನಾನು ಓಕೆ ಮಾಡ್ತೀನಿ. ಒಟ್ಟಾರೆ ನಮ್ಮ ಸಿನಿಮಾ 100 ಡೇಸ್ ಆಗಬೇಕು, ಸಿಲ್ವರ್ ಜೂಬ್ಲಿ ಆಗಬೇಕು. ಸರ್ ನಾನೀಗ ನಿಮ್ಮ ಹುಡುಗಿ ಯಾಕೆ ಹುಡ್ಕೊಂಬಂದಿದ್ದೀನಿ ಮಗಳನ್ನ, ಅವ್ರ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ನಾನೇ ತಲೆ ಸುತ್ತಿ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದೀನಿ ಸರ್. ಸುಮಾರು 1 ತಿಂಗಳಿಂದ ಹುಡುಕ್ತಾ ಇದ್ದೀನಿ. ನನ್ನ ಅದೃಷ್ಟಕ್ಕೆ, ಆ ದೇವರ ಅದೃಷ್ಟಕ್ಕೆ ಇವತ್ತು ಸಿಕ್ಕಿದ್ರೆ ಮೇಡಮ್ ಅವರೇ, ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ಮೇಡಮ್. ಆಯ್ತು ಏನು ಅಡ್ವಾನ್ಸ್ ಕೊಡ್ಬಿಟ್ಟು ಹೋಗಿ ಸರ್. ಅಡ್ವಾನ್ಸ್ ಏನು ಫುಲ್ ಪೇಮೆಂಟೇ ಮಾಡ್ಬಿಡ್ತೀನಿ ಸರ್. ಈಗ ನನಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ನನಗೆ ನಿರಾಳ ಆಗ್ಬಿಡುತ್ತೆ. ಕತೆ ಸಿಕ್ತು ಹೇಳಮ್ಮ, ಅದ್ಯಾವುದೋ ಕತೆ ಮಾಡ್ಕೊಂಡಿದ್ದಾರೆ ಒಂದು ಡಿಫ್ರೆಂಟ್ ಆಗಿ, ಸುಮ್ಮನೆ ಒಂದು ಥ್ರೆಡ್ ಒಂದು ಸಣ್ಣ ಎಲೆ ಡೈಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಪ್ಪ, ಇನ್ನೂ ಎಂಡ್ ಮಾಡಿಲ್ಲ. ಅದರ ಆ ಥರ ಶುರು ಆಗುತ್ತೆ ಕತೆ ಅಂದ್ರೆ ಅದು ಹೇಗಿದೆ ಅಪ್ಪ, ಚೆನ್ನಾಗಿದೆ ಅಲ್ಲ? ಸೂಪರ್. ನನ್ನ ಮಗಳು ಏನು ಮಾಡೋದು ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಜಸ್ಟ್ ಒನ್ ಲೈನ್ ಸರ್, ಎಲ್ಲ ಮಾಡ್ತೀನಿ ನಾಳೆ. ನೀವು ಸ್ವಲ್ಪ ಫೋನ್ ಪೇ ಒಂದು ಅಡ್ವಾನ್ಸ್ ಹಾಕಿ ಸರ್. ಈಗ ನನಗೆ ಅದೆಲ್ಲ ಗೊತ್ತಿಲ್ಲ, ನಾನು ನಿಮ್ಗೆ ಹುಡ್ಕೊಂಬಂದಿದ್ದೀನಿ. ಈಗ ನೀವೇ ನನಗೆ ದೇವರು. ನನ್ನ ಕಥೆನ ಬೇಡ ಅಂದ್ರೂ ಪರವಾಗಿಲ್ಲ, ನಿಮ್ಮ ಕಥೆನಲ್ಲೇ ಒಂದು ಟ್ವಿಸ್ಟ್ ಇಟ್ಕೊಂಡು ಚೆನ್ನಾಗಿ ಮಾಡಿದ್ರೆ ನಾನು ಬೇಕಾದರೆ ಅದಕ್ಕೇನು ಇನ್ವೆಸ್ಟ್ಮೆಂಟ್ ಆಗುತ್ತೋ ನಾನು ಮಾಡ್ತೀನಿ. ನೀವೇ ಹೀರೋನ್ ಆಗಬೇಕು, ನಿಮ್ಮ ಕಥೆನೇ ಮಾಡಬೇಕು. ಇವಾಗ ಏನು ಮಾಡ್ತಿದ್ದೀರಾ ಯೂಟ್ಯೂಬಲ್ಲಿ ನೀವು, ಅದೇ ಕಾನ್ಸೆಪ್ಟ್ ಇಟ್ಕೊಂಡೆ ಮಾಡಬೇಕು. ಫೋನ್ ಪೇ 100 ಕೋಟಿ ಅಲ್ಲಪ್ಪ? 100 ಕೋಟಿ 100 ಕೋಟಿ ಬೇಕೇ ಬೇಕು ಸರ್. ಇವತ್ತಿನ ಕಾಲದಲ್ಲಿ ಯಾವ ತರ ಮೂವಿ ಮಾಡ್ತಿದ್ದಾರೆ ಗೊತ್ತಾ? ಏರೋಪ್ಲೇನ್ ತಗೊಂಡ್ ಬರ್ತಾರೆ, ಟ್ರೈನ್ ಅಲ್ಲಿ ಓಡ್ತಾರೆ, ಏನೇನೋ ಮಾಡ್ಬೇಕು. ಮತ್ತೆ ಅದು ಹಿಂದೆ ಏನೋ ದಾರ ಕಟ್ಬಿಟ್ಟು ಮೇಲೆ ಅದಕ್ಕೆಲ್ಲ ಬೇಕು ಸರ್. ನಂದೆಲ್ಲ ಶಾರ್ಟ್ ಮೂವಿಗೆ ನಾನೇ ಹೀರೋಯಿನ್ ಆಗಿರ್ಬೇಕು, ಓಕೆನಾ? ಮೇಡಮ್ ಏನು ಹೇಳ್ತಾ ಇದ್ದೀರಾ? ನಿಮ್ಮ ಕೆಪಾಸಿಟಿಗೆ ಶಾರ್ಟ್ ಮೂವಿನ? ಮೇಡಮ್ ನಿಮ್ಮ ಸೌಂದರ್ಯಕ್ಕೆ ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡ್ಬೋದು ಮೇಡಮ್ ಅವರೇ. ಹೌದೌದು, ಕರೆಕ್ಟ್ ಕರೆಕ್ಟ್, ಸೂಪರ್. ಏನು ಹೇಳ್ತಾ ಇದ್ದೀರಾ? ನಾನು ಏನಕ್ಕೆ ಬಂದಿದ್ದೀನಿ ಹೇಳಿ? ನಿಮ್ಮನ್ನು ಇಟ್ಕೊಂಡು ನಿಮ್ಗೆ ಹೀರೋಯಿನ್ ಮಾಡಿ ನನ್ನ ಸಿನಿಮಾಗೆ ಪ್ಯಾನ್ ಇಂಡಿಯಾ ಮಾಡಬೇಕು ಅಂತಾರೆ. ನನ್ನ ಕತೆ ಬಿಟ್ಟಾಕಿ ನಿಮ್ಮದೇ ಕತೆ ಇದೆಯಲ್ಲ, ಅದೇ ಕತೆ ತಗೊಂಡೆ ಸಿನಿಮಾ ಮಾಡೋಣ. ನಿಮ್ಮ ಸಿನಿಮಾಗಲ್ಲ, ನನ್ನ ಸಿನಿಮಾಗಲ್ಲ, ಇದು ನಮ್ಮ ಸಿನಿಮಾ. ನಮ್ಮ ಸಿನಿಮಾಗೆ ನೀವೇ ಹೀರೋಯಿನು. ಅದು ಎಷ್ಟು ಕೋಟಿ ಖರ್ಚಾದ್ರೂ ಪರವಾಗಿಲ್ಲ ಮೇಡಮ್ ಅವರೇ, ನಾನು ರೆಡಿ ಇದ್ದೀನಿ. ಯು ಡೋಂಟ್ ವರಿ. ಏನು ಮತ್ತೆ ಕೈಯಲ್ಲ ಸರ್ ಇದು. ಇದೇನು ಸರ್, ಎಂಥ ಲಕ್ಷಣವಾಗಿದೆ ಈ ಆಫೀಸು, ಎಂಥ ಲಕ್ಷಣವಾಗಿದೆ ಇದೆಲ್ಲ. ನಾನು ಬಂದಿರೋದು ದೇವಸ್ಥಾನಕ್ಕೆ ಅಂದ್ಕೊಂಡಿದ್ದೀನಿ. ಅಡ್ವಾನ್ಸ್ ಕೊಡಿ ಸರ್. ಏನ 50 ಸಾವಿರ? ಹ್ಞೂ. ಏನು ಮೇಡಮ್ ಇದು? ಮೇಡಮ್ ಇದು ನನ್ನ ಚೆಕ್ ಬುಕ್ಕು, ಎಲ್ಲದಕ್ಕೂ ಸೈನ್ ಮಾಡಿ ಇಟ್ಟಿದ್ದೀನಿ. ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ. ಏನು ಮೇಡಮ್ ನಿಮ್ಮ ತಂದೆ ಬರೀ 50 ಸಾವಿರ? ಮೇಡಮ್ 50 ಲಕ್ಷ ಅಲ್ಲ, 1 ಕೋಟಿ ಬರ್ಕೊಳ್ಳಿ. ಒಟ್ಟಿನಲ್ಲಿ ನಮ್ಮ ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಬೇಕು. ನಮ್ಮ ಸಿನಿಮಾಗೆ ನೀವೇ ಇದೇನಾಗಬೇಕು. ಸೂಪರ್ ಸರ್, ಎಲ್ಲ ಇರಬೇಕಾಯ್ತು ಇದ್ದೀರಾ. ಮೇಡಮ್ ನೋಡಿ ಮೇಡಮ್
ನನಗೆ ಬಹಳ ಖುಷಿ ಆಗಿದೆ ಮೇಡಮ್ ಇವತ್ತು. ನಮ್ಮ ಸಿನಿಮಾ ಆದಂಗೆ ಮೇಡಮ್ ಅವರೇ, ನೀವು ಮಾಡಲೇಬೇಕು ಸರ್. ನೀವೇನು ಸರ್ ಇನ್ನು ಹಳೆ ಕಾಲದಲ್ಲಿದ್ದೀರಾ? 50,000 ಯಾವ ಮೂಲೆಗೆ ಸರ್? ನೋಡಿ ಮೇಡಮ್, ನಾನೇನು ಬರ್ತೀನಿ. ನಮ್ಮ ಸಿನಿಮಾ 100 days ಗ್ಯಾರಂಟಿ. ಭಗವಂತ ನನ್ನ ಕಾಪಾಡ್ಬಿಡಪ್ಪ. ಮೇಡಮ್ ಅವರೇ, ಸಿನಿಮಾ ಬೇಗ ಫಿನಿಶ್ ಮಾಡ್ಬಿಡಿ, ಓಕೆನಾ? ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಥ್ಯಾಂಕ್ ಯು. ಇವಾಗ ನೋಡಿಪ್ಪ, ಇನ್ನು ಮಾಡ್ತೀವಿ ಶಾರ್ಟ್ ಮೂವಿ. ಅಪ್ಪ ಎಷ್ಟು ಕೊಟ್ಟಿದ್ದಾರೆ ನೋಡ್ರ, ಏನು ಬರ್ಕೋಬಹುದು ಇದರಲ್ಲಿ. ನೋಡೋಣ ಗೊತ್ತಾ ಅಪ್ಪ, ಇಷ್ಟು ದುಡ್ಡು ಕೊಟ್ಟಿದಾರಲ್ಲ, ಇದರಲ್ಲಿ ನಾವು ಯೂಟ್ಯೂಬ್ ಏನೋ ಅರಮನೆನೇ ತಗೊಂಡಿರ್ಬೋದು. ನಡಿಯಪ್ಪ ಒಳಗನ. ಅಪ್ಪ ಹೋಗೋಣ. ಏನ್ ಬೇಕು? ಅಪ್ಪ ಸಂಡೆ ಬಜಾರಲ್ಲಿ 5 ರೂಪಾಯಿಗೆ ಯಾಕೆ ತಗೊಳ್ಳಲ್ಲ ಇದನ್ನ? ಬಂದ್ಬಿಡ್ತಾನೆ ಬಾಮ. ಅಯ್ಯೋ ಅತ್ತ ಬಾ. ಸಂಡೆ ಸಿನಿಮಾ ಸ್ಟಾರ್ಟ್. ಏನಿದು ಬೋರ್ಡ್ ಇಲ್ವಲ್ಲ, ಬಾಗಿಲು ಬೇರೆ ಕ್ಲೋಸ್ ಆಗಿದೆ. ಎಲ್ಲೋದ್ರು? ಎಲ್ಲೋದ್ರು? ಓ ನಮಸ್ಕಾರಪ್ಪ. ಎಲ್ಲಾದ್ರು ಯಜಮಾನ್ರು? ಬೋರ್ಡ್ ಇಲ್ಲ. 333 ಚಾಯ ಕಾಸು ಪೋಯ. ನಿಮ್ದು ಹೆಂಗೆ ಪೋಯಿಟ ಸ್ವಾಮಿ, ಹೆಂಗೆ ಪೋಯಿಟಪ್ಪ. ಅಯ್ಯೋ ನನ್ನ ಪ್ಯಾನ್ ಸಿನಿಮಾ ಹೆಂಗೆ ಪೋಯಿಡ್ಸಪ್ಪ. ಬೋರ್ಡ್ ಇಲ್ಲ, ಎಣ್ಣೆ ಇಲ್ಲ ಯಪ್ಪ. 50 ಲಕ್ಷ ಪೋಯಿಟಪ್ಪ. ಅಯ್ಯೋ ಪರಮಾತ್ಮ, 50 ಲಕ್ಷ ಎಲ್ಲೋಯ್ತಪ್ಪ.